ಕಲಬುರಗಿ ನಗರದಲ್ಲಿ ಹರ್ಮನ್ ಚಹಾವಾಲಾದ ನೂತನ ಚಹಾದ ಅಂಗಡಿ ನಗರದ ಪಂಡಿತ್ ರಂಗಮಂದಿರದ ಹತ್ತಿರ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದ ಪಂಡಿತ್ ರಂಗಮಂದಿರದ ಹತ್ತಿರ ಇರುವ ಮಳಿಗೆಯೊಂದರಲ್ಲಿ ಹರ್ಮನ್ ಚಹಾವಾಲಾ ಅಂಗಡಿಯನ್ನ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮವನ್ನು ಕಲಬುರಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಡೆಪ್ಯೂಟಿ ಸೆಕ್ರೆಟರಿ ಶ್ರೀಮತಿ ಪ್ರಣೀತಾ ಎಂಕೆ ಅವರು ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕಾರ್ಯಕರ್ತರು ಹಾಗೂ ಉದ್ಯೋಗಿಗಳಾದ ಉಮೇಶ್ ಶೆಟ್ಟಿ ಅವರು ಕೂಡ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳು ಸೇರಿದಂತೆ ಅನೇಕರು ಮಾತನಾಡಿ ಮಳಿಗೆ ಬಗ್ಗೆ ಹೇಳಿದರು. ನೂತನವಾಗಿ ಆರಂಭ ಆಗ್ತಾ ಇರುವಂಥ ಹರ್ಮನ್ ಚಹಾವಾಲಾ ಒಂದು ಟೀ ಸ್ಟಾಲ್ ಏನಿದೆ, ಇದು ಯಶಸ್ವಿಯಾಗಿ ನಡೀಲಿ ಅಂತ ಮೊಟ್ಟ ಮೊದಲನೇದಾಗಿ ನಾನು ಹಾರೈಸ್ತೇನೆ. ಮತ್ತು ಈಗಿನ ಒಂದು ಒಳ್ಳೆಯ ಪ್ರಶಸ್ತ ಕಾಲದಲ್ಲಿ ಇದನ್ನು ಆರಂಭಿಸಿದ್ದಾರೆ ಅಂತ ಹೇಳಲಿಕ್ಕೂ ಸಂತೋಷ ಆಗ್ತದೆ. ಯಾಕಂದರೆ ಈ ಮಳೆ ಬಂದರೆ ಚಹಾಕ್ಕೆ ಮತ್ತು ಮಳೆಗೂ ಒಂದು ಅವಿನಾಭಾವ ಸಂಬಂಧ. ಸೊ ಅಂಥ ಒಂದು ಸಂದರ್ಭದಲ್ಲಿ ಆರಂಭಿಸಿದ್ದಾರೆ. ಮುಂದಿನ 8 ತಿಂಗಳ ಕಾಲ ನಿರರ್ಗಳವಾಗಿ ಇಲ್ಲಿ ಏನೂ ತೊಂದರೆ ಆಗದ ರೀತಿ ನಡೆಯುವ ಭರವಸೆ ಅಂತೂ ನನಗೆ ಕಾಣಿಸ್ತಾ ಇದೆ. ಹೊಸ ಹೊಸ ನೂತನ ಪ್ರಯೋಗಗಳು ಆಗ್ತಾ ಇದೆ. ಅಂದರೆ ಜನರು ಒಂದೆಡೆ ಸೇರಲಿಕ್ಕೆ ಚಹಾ ಕಟ್ಟ ಏನಿದೆ ಒಂದು ಅವಕಾಶ. ಸೊ ಎಲ್ಲರೂ ಏನೇ ಮಾತುಕತೆ ಆಡಬೇಕಿದ್ರೂ ಒಂದು ಚಹಾ ಒಂದು ಸಂಕೇತ ಇಬ್ಬರನ್ನು ಸೇರಿಸಲಿಕ್ಕೆ. ಅದು ಯಾವುದೇ ರೀತಿಯ ಬಂಧು ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಚಹಾದ ನೆಪದಲ್ಲಿ ಒಂದೆಡೆ ಸೇರುವಂಥ ಅವಕಾಶ ಇರ್ತದೆ. ಇಲ್ಲಿಯೂ ಕೂಡ ಅಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ಹೊಸ ಕಾನ್ಸೆಪ್ಟ್, ಐ ಥಿಂಕ್ ಹರ್ಮನ್ ಅನ್ನೋದು ಒಂದು ಫ್ರ್ಯಾಂಚೈಸಿ ಇರ್ಬೋದು ಇದು. ಸೊ ಈ ಒಂದು ರುಚಿಯನ್ನು ಗುಲ್ಬರ್ಗ ಜನತೆಗೆ ನೀಡಲಿಕ್ಕೆ ಮೆಹ್ತಾ ಫ್ಯಾಮಿಲಿಯನ್ನು ನಿರ್ಧರಿಸಿದೆ. ಅವರಿಗೆ ನಾನು ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಂದಿನ ಈ ವ್ಯಾಪಾರ ಉನ್ನತ ಒಂದು ಯಶಸ್ಸನ್ನು ಕಾಣಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಆತ್ಮೀಯರೇ, ಕಲಬುರಗಿಗೆ ಚಹಾ ಪ್ರಿಯರಿಗೆ ಒಂದು ಸಂತಸದ ಸುದ್ದಿ. ಹರ್ಮನ್ ಚಹಾ ಕುಡಿಯುವ ಮೂಲಕ ನಮಗೆ ನಮ್ಮ ಉತ್ಸಾಹವನ್ನು ಹೊಂದುವಂಥ ಒಂದು ಅವಕಾಶವನ್ನು ಸಾರಂಗ್ ಮೆಹ್ತಾ ಬಳಗದವರು ನೀಡಿದ್ದಾರೆ. ಚಹಾ ಅಂದರೆ ಹಾಗೆ, ಅದು ಪ್ರೀತಿಯ ಸಂಕೇತ.
ಚಹಾ ಪೇ ಚರ್ಚೆ ಆದರೆ ಅದು ಯಶಸ್ವಿ ಆಗ್ತದೆ ಅಂತ ಒಂದು ಮಾತಿದೆ. ಆ ಚಹಾ ಪೇ ಚರ್ಚೆ ಮಾಡಲಿಕ್ಕೆ ಇದು ಒಂದು ಒಳ್ಳೆಯ ಜಾಗ ಇವತ್ತು ಹರ್ಮನ್ ಚಹಾದವರು ನಮಗೆ ಕೊಟ್ಟಿದ್ದಾರೆ. ಸಾರಂಗ್ ಮೆಹ್ತಾ ಕಲಬುರಗಿಗೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿ ಉದ್ಯಮ ರಂಗಕ್ಕೆ ಒಂದು ಹೊಸ ನೋಟವನ್ನು, ಒಂದು ಹೊಸ ದಿಕ್ಕನ್ನು ಕೊಡುವಂಥ ಒಂದು ಅವಕಾಶ. ಯಾಕಂತ ಹೇಳಿದ್ರೆ ಒಂದು ಕಪ್ ಚಹಾ ಅದು ಬಾಂಧವ್ಯವನ್ನು ವೃದ್ಧಿಸ್ತದೆ, ಪ್ರೀತಿಯನ್ನು ಗಳಿಸ್ತದೆ, ಸಾಮರಸ್ಯವನ್ನು ಉಂಟು ಮಾಡ್ತದೆ. ಎಲ್ಲ ದೃಷ್ಟಿಯಿಂದಲೂ ಚಹಾ ಎಂಬುದು ಪ್ರೀತಿಯ ಸಂಕೇತವಾಗಿದೆ. ಆದ ಕಾರಣ ಈ ಕಲಬುರಗಿಯ ರಂಗಮಂದಿರದ ಸಮೀಪ ಪ್ರಾರಂಭವಾಗಿರ್ತಕ್ಕಂಥ ಈ ಚಹಾದ ಒಂದು ದುಕಾನ್ ಅಂತ ಏನು ಹೇಳ್ತೇವೆ, ಅಂಗಡಿ, ಇದು ನಮಗೆಲ್ಲ ಒಂದು ಚಹಾ ಪ್ರಿಯರಿಗೆ ಅಡ್ಡೆ ಆಗಲಿಕ್ಕೆ ಒಂದು ದಿನ ಬರ್ತಾ ಇದೆ. ಆದ ಕಾರಣ ಇಂಥ ಒಂದು ಶುಭಾರಂಭ ಇವತ್ತು ಶುಕ್ರವಾರನೇ ಇದನ್ನು ಪ್ರಾರಂಭಿಸಿರುವುದರಿಂದ ಲಕ್ಷ್ಮಿ ಇಲ್ಲಿ ಈ ಹರ್ಮನ್ ಚಾದ ಅಂಗಡಿಗೆ ಕಾಲಿಟ್ಟಾಳೆ ಅಂತ ಅನ್ನೋದು ಬಹಳ ಸಂತೋಷ. ಅದಕ್ಕಿಂತಲೂ ಮುಖ್ಯವಾಗಿ ಇದನ್ನು ಉದ್ಘಾಟನೆ ಮಾಡಿದವರು, ಮುಖ್ಯ ಅತಿಥಿಗಳು ಕೂಡ ಬಹಳ ಸಾಮಾಜಿಕವಾಗಿ ತಮ್ಮನ್ನು ತೊಡಗಿಸಿಕೊಂಡವರು. ಇಂಥವರ ಕೈಯಲ್ಲಿ ಇದು ಉದ್ಘಾಟನೆ ಆಗಿರೋದು ಬಹಳ ಸಂತಸದ ವಿಚಾರ. ಈ ಉದ್ಯಮ ಸಂಸ್ಥೆಯು ಇನ್ನಷ್ಟು ಬೆಳಗಲಿ, ಆ ಮೂಲಕ ಕಲಬುರಗಿಗೆ ಒಂದು ಹೊಸ ಉದ್ಯಮದ ದಿಕ್ಕನ್ನು ಈ ಹರ್ಮನ್ ಚಹಾ ತೋರಿಸಲಿ. ಇನ್ನಷ್ಟು ಚಹಾದ ಅಂಗಡಿಗಳು ಅಲ್ಲಲ್ಲಿ ಉದ್ಘಾಟನೆ ಆಗಲಿ. ಮುಖ್ಯವಾಗಿ ನನ್ನ ವಿನಂತಿ ಏನಂತ ಹೇಳಿದರೆ, ಸಾರಂಗ್ ಮೆಹ್ತಾ ಅವರಿಗೆ ವಿಮಾನ ನಿಲ್ದಾಣ, ಬಸ್ ಸ್ಟ್ಯಾಂಡ್ ಮುಂತಾದ ಕಡೆಯಲ್ಲೂ ಕೂಡ ಇದು ಲಭ್ಯ ಆಗುವ ಹಾಗೆ ಆದರೆ ಚಹಾ ಪ್ರಿಯರಿಗೆ ಒಂದು ಒಳ್ಳೆಯ ಸುದ್ದಿ ಆಗ್ತದೆ, ಸಂತಸ ಆಗ್ತದೆ. ಆದ ಕಾರಣ ಮತ್ತೊಮ್ಮೆ ಈ ಒಂದು ಶುಭಾರಂಭಕ್ಕೆ ನಾನು ಶುಭ ಕೋರಿ ಎಲ್ಲ ರೀತಿಯ ಯಶಸ್ಸನ್ನು ಹಾರೈಸ್ತೇನೆ. ನಮಸ್ಕಾರ. ಮೆಹ್ತಾ ಫ್ಯಾಮಿಲಿ ಮತ್ತು ಹರ್ಮನ್ ಚಾವಾಲ ಕಂಪನಿ ವತಿಯಿಂದ ಎಲ್ಲ ಗುಲ್ಬರ್ಗಾ ಜನರಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ಈ ಹರ್ಮನ್ ಚಾವಾಲ ಫ್ರ್ಯಾಂಚೈಸಿನ ಓಪನಿಂಗಿಗೆ ಎಲ್ಲರೂ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ವಿಶೇಷವಾಗಿ ಇವತ್ತಿನ ಚೀಫ್ ಗೆಸ್ಟ್ ಆದ ಶ್ರೀಮತಿ ಪರಿಮಳ, ಡೆಪ್ಯೂಟಿ ಸೆಕ್ರೆಟರಿ ಶ್ರೀಮತಿ ಪ್ರಮೀಳಾ, ಡೆಪ್ಯೂಟಿ ಸೆಕ್ರೆಟರಿ ಕಲ್ಯಾಣ್ ಕರ್ನಾಟಕ ಬೋರ್ಡ್, ಹಾಗೂ ಉಮೇಶ್ ಶೆಟ್ಟಿ, ಕಾರ್ಪೊರೇಟರ್ ಗುಲ್ಬರ್ಗಾ ಕಾರ್ಪೊರೇಷನ್, ಹಾಗೂ ಡಾಕ್ಟರ್ ಸದಾನಂದ್ ತರ್ಲಾ ಆಲ್ ಇಂಡಿಯಾ ರೇಡಿಯೋಯಿಂದ ಸರ್, ಇವರೆಲ್ಲ ಬಂದಿದ್ದಕ್ಕೆ ಮತ್ತು ನೀವೆಲ್ಲರೂ ಬಂದಿದ್ದಕ್ಕೆ ಮೀಡಿಯಾದವರು, ಆಮೇಲೆ ಎಲ್ಲ ನಮ್ಮ ಗ್ರಾಹಕರು, ನಮ್ಮ ದೋಸ್ತರು, ಆಮೇಲೆ ಎಲ್ಲರೂ ಬಂದಿದ್ದಕ್ಕೆ ನನ್ನ ಹೃದಯದವಾಗಿ ಥ್ಯಾಂಕ್ಸನ್ನು ಹೇಳ್ತಿದ್ದೀನಿ. ಒಂದು ವಿಶೇಷವಾಗಿ ನಾವು ಯಾಕೆ ಇದು ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಬೇಕಂತಿದ್ದೀನಿ. ನಾವು ಎಲ್ಲ ಕಡೆ ಹೋಗ್ತಿದ್ವಿ ಚಹಾ ಕುಡಿಲಿಕ್ಕೆ. ಕೆಲವೊಂದು ಕಡೆ ಹೈಜಿನಿಕ್ ಇಶ್ಯೂ ಆಗ್ತಿತ್ತು, ಹೈಜಿನ್ ಅಷ್ಟು ಇರ್ತಿದ್ದಿಲ್ಲ. ಕೆಲವೊಂದು ಕಡೆ ಟೇಸ್ಟ್ ನಮಗೆ ಬೇಕಾದಂಗೆ ಆಗ್ತಿರಲಿಲ್ಲ. ಕೆಲವೊಂದು ಕಡೆ ಭಾಳ ಸ್ವೀಟ್ ಆಗ್ತಿತ್ತು, ಅಥವಾ ಕೆಲವೊಂದು ಕಡೆ ಹಾಲು ಸರಿ ಯೂಸ್ ಮಾಡ್ತಿರ್ಲಿಲ್ಲ. ಆಗ ಈ ವಿಷಯದಿಂದ ನನಗೊಂದು ತಲೆಗೆ ಬಂತು, ನಾವೇ ಯಾಕೆ ಚಾಲು ಮಾಡಬಾರ್ದು, ಒಂದು ಒಳ್ಳೆಯ ಹೈಜಿನಿಕ್ ಚಹಾ ಕೊಡಬೇಕು, ಪರ್ಫೆಕ್ಟ್ ಟೇಸ್ಟ್ ಅಂತ ಚಹಾ ಕೊಡಬೇಕು, ಆಮೇಲೆ ಒಳ್ಳೆ ಕಂಪ್ನಿಯ ಚಹಾನು ಎಲ್ಲರಿಗೂ ಕೊಡಬೇಕಂತ ನನ್ನ ತಲೆಗೆ ಬಂದಿತ್ತು. ಅದಕ್ಕೆ ನಾವು ಇದು ಇವತ್ತನ್ನು ಸ್ಟಾರ್ಟ್ ಮಾಡಿದ್ದೀವಿ. ನೀವೆಲ್ಲ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಇವತ್ತಿನ ದಿನ ಎಲ್ಲರಿಗೆ ಫ್ರೀಯಾಗಿ ಚಹಾ ಕೊಡ್ತಾಯಿದ್ದೀವಿ. ನಾಳೆಯಿಂದ ರೆಗ್ಯುಲರ್ ಚಹಾ ಸ್ಟಾರ್ಟ್ ಆಗ್ತದೆ. ಥ್ಯಾಂಕ್ ಯು ವೆಲ್. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.